ಓನ್ಲಿ ಬ್ಲಡ್ ಗ್ರೂಪ್ಸ್ ಅಷ್ಟೇ ಹೇಳಿದ್ವಿ. ಈ ಕ್ಲಾಸಲ್ಲಿ ಏನು ಹೇಳ್ತಿದ್ವಿ ಅಂತಂದರೆ ಸಬ್ ಗ್ರೂಪ್ಸ್. ಸಬ್ ಗ್ರೂಪ್ಸ್ ಬಂದುಬಿಟ್ಟು ಯಾವ್ಯಾವ ಗ್ರೂಪಿಗೆ ಬರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಯಾವ್ಯಾವ ಗ್ರೂಪಿಗೆ ಸಬ್ ಗ್ರೂಪ್ ಬರುತ್ತೆ ಅಂತಂದೇಳಿ ಮಾಡ್ತಾ ಇದ್ವಿ ಇವತ್ತಿನ ಕ್ಲಾಸ್. ಬಿ ಸೈಲೆಂಟ್. ಓ ಪಾಸಿಟಿವ್ ಬಂದರೆ ಆ್ಯಂಟಿ ಹೆಚ್ ಸಬ್ ಗ್ರೂಪ್. ಈ ಸಬ್ ಗ್ರೂಪ್ ವಿಶೇಷತೆ ಏನು ಅಂತಂದರೆ ಓ ಪಾಸಿಟಿವ್ ನಾರ್ಮಲ್ ಆಗಿ ಇದರಲ್ಲಿ ಕ್ಲಂಪಿಂಗ್ಸ್ ಬಂದರೆ ಓ ಪಾಸಿಟಿವ್ ನಾರ್ಮಲ್. ಒಂದು ವೇಳೆ ಕ್ಲಂಪಿಂಗ್ಸ್ ಇದರಿಂದ ಬಂದಿಲ್ಲ ಅಂತಂದರೆ ಓ ಪಾಸಿಟಿವ್ ಬಾಂಬೆ ಗ್ರೂಪ್, ಅದು ರೇರ್ ಗ್ರೂಪ್. ಕೋಟ್ಯಾಂತರ ಜನಕ್ಕೆ ಒಬ್ಬರಿಗೆ ಮಾತ್ರ ಬರುತ್ತೆ ಆ್ಯಂಟಿ ಹೆಚ್ ಸಬ್ ಗ್ರೂಪಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಟಿ ಎ, ಇದು ಬಂದುಬಿಟ್ಟು ಓನ್ಲಿ ಎ ಪಾಸಿಟಿವ್ಗೆ ಮಾತ್ರ ಬರುತ್ತೆ. ಎ ಪಾಸಿಟಿವ್ಗೆ ಸಬ್ ಗ್ರೂಪ್. ಇದರಲ್ಲಿ ಬಂದುಬಿಟ್ಟು ನಾರ್ಮಲಾಗಿ ಕ್ಲಂಪಿಂಗ್ಸ್ ಬಂತು ಅಂತಂದರೆ ಎ ಪಾಸಿಟಿವ್. ಒಂದು ವೇಳೆ ಕ್ಲಂಪಿಂಗ್ಸ್ ಬಂದಿಲ್ಲ ಅಂತಂದರೆ A2 ಪಾಸಿಟಿವ್. ಅದು ನಾರ್ಮಲ್ ಆಗಿ ಕ್ಲಂಪಿಂಗ್ಸ್ ಬಂದರೆ A1 ಪಾಸಿಟಿವ್, ಬಂದಿಲ್ಲ ಅಂತಂದರೆ A2 ಪಾಸಿಟಿವ್. ಓಕೆ, ನೆಕ್ಸ್ಟ್ AB ಪಾಸಿಟಿವ್. ಸಬ್ ಗ್ರೂಪಲ್ಲಿ ಬಿ ಪಾಸಿಟಿವ್ಗೆ ಸಬ್ ಗ್ರೂಪ್ ಇರಲ್ಲ, ಓನ್ಲಿ ಎ ಪಾಸಿಟಿವ್ ಬಿ ಓ ಪಾಸಿಟಿವ್ ಮಾತ್ರ ಸಬ್ ಗ್ರೂಪ್ ಇರುತ್ತೆ. ನೆಕ್ಸ್ಟ್ AB ಪಾಸಿಟಿವ್. AB ಪಾಸಿಟಿವ್ಗೆ ಸಬ್ ಗ್ರೂಪ್ ಅಂತಂದರೆ ಇದರಲ್ಲಿ AB ಪಾಸಿಟಿವ್ಗೆ ಕ್ಲಂಪಿಂಗ್ಸ್ ಬಂದರೆ AB ಪಾಸಿಟಿವ್, A1 B ಪಾಸಿಟಿವ್, ಬಂದಿಲ್ಲ ಅಂತಂದರೆ A2 B ಪಾಸಿಟಿವ್. ಬಿ ಪಾಸಿಟಿವ್ಗೆ ನಾವು ಸಬ್ ಗ್ರೂಪ್ ಹಾಕಲ್ಲ ಅಂತಂದು ಹೇಳಿದ್ವಿ, ಸಬ್ ಗ್ರೂಪ್ ಇಲ್ಲ. ಈಗ ಓನ್ಲಿ ಎ ಪಾಸಿಟಿವ್ಗೆ ಈ ಆ್ಯಂಟಿಜನ್ ಇಲ್ಲ ಅಂದಾಗ ಇದನ್ನು ಯೂಸ್ ಮಾಡ್ಬೋದು AB ಪಾಸಿಟಿವ್. ಯಾಕಂತಂದರೆ ನಾವು ಬಿ ಪಾಸಿಟಿವ್ಗೆ ಸಬ್ ಗ್ರೂಪ್ ಮಾಡಲ್ಲ, ಅದರಲ್ಲಿ ಬರೋದೇನು ಬರುತ್ತೆ, ಇನ್ನು ಮಿಕ್ಕಿದ್ದು ಎ ಪಾಸಿಟಿವ್ ಮಾತ್ರ ಬರುತ್ತೆ. ಆ ಎ ಪಾಸಿಟಿವ್ ಇದು ಇಲ್ಲ ಅಂತಂದಾಗ ಇದನ್ನು ಹಾಕಿದ್ರು ಅಷ್ಟೇ ಬರುತ್ತೆ ಕ್ಲಂಪಿಂಗ್ಸ್. ಓಕೆನಾ? ಅದು ಒಂದು ವೇಳೆ ಬಂತು ಅಂತಂದರೆ A1 B ಪಾಸಿಟಿವ್, ಒಂದು ವೇಳೆ ಬಂದಿಲ್ಲ ಕ್ಲಂಪಿಂಗ್ಸ್ ಅಂತಂದರೆ A2 B ಪಾಸಿಟಿವ್. ಓಕೆ, ಅರ್ಥ? ಇದರಲ್ಲಿ ಸ್ಯಾಟರ್ಡೇ ಯಾರ್ಯಾರು ಬಂದಿಲ್ಲ ಬನ್ನಿ. ಸ್ಯಾಟರ್ಡೇ ಯಾರ್ಯಾರು ಬಂದಿಲ್ಲ? ಎಲ್ಲರೂ ಬರಬೇಕಮ್ಮ. ಸ್ಯಾಟರ್ಡೇ ಯಾರ್ಯಾರು ಬಂದಿಲ್ಲ ಅವರೆಲ್ಲರೂ ಬರಬೇಕು.